ಸಂತೋಷ್ ಥಿಯೇಟರ್ ಹೌಸ್ಫುಲ್ ಆಗಿದೆ. ಸೊ ಕಂಪ್ಲೀಟ್ಲಿ ಯಾವುದು ಫೀಲಿಂಗ್ ಅಲ್ಲ, ಅಲ್ಲಿ ಆರ್ಗ್ಯಾನಿಕ್ ಆಗಿ ಬಂದಿರೋದು. ಕಾಲೇಜ್ ಹುಡುಗರು ನಾನು ಪ್ರತಿಯೊಂದು ಪ್ರಮೋಷನ್ಸ್ ಕಾಲೇಜಸ್ ಹೋಗಿದೆ, ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಡೇನೆ ಎಲ್ಲರೂ ಒಳ್ಳೆ ಅಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ, ಒಂದೊಂದು ಡೈಲಾಗು ಕಿರ್ಚ್ತಾ ಇದ್ದಾರೆ. ಸೊ ತುಂಬಾನೇ ಖುಷಿ ಇದೆ. ಅದು ಮುಖ್ಯವಾಗಿ ಎಲ್ಲ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾ ಇದ್ದಾರೆ ಸಬ್ಜೆಕ್ಟ್ಗೆ. ಸೊ ಅದನ್ನೇ ಟಾರ್ಗೆಟ್ ಮಾಡಿ ನಾವು ಮಾಡಿದ್ದು. ಸೊ ಫಸ್ಟ್ ಶೋ ಮುಗ್ದಿದೆ. ಸೊ ನೀವು ಹೇಳ್ಬೇಕು ಹೇಗಿತ್ತು, ಏನ್ ಅನ್ಸ್ತು ಅಂತ. ಸೊ ನಾನು ಎಲ್ಲ ಜನತೆಯನ್ನು ಒಂದು ಕೇಳ್ಕೊಳ್ಳೋದೇನು ಅಂದ್ರೆ, ದಯವಿಟ್ಟು ಒಂದ್ಸರಿ ಬಂದು ಒಬ್ಬ ಹೊಸಬನ್ ಸಿನಿಮಾ ಅಂತ ಕಡೆಗಣಿಸ್ಬೇಡಿ. ಏನ್ ಮಾಡಿದಾರೆ ಅಂತ ನೋಡಿ. ಇವತ್ತಿನ ಪರಿಸ್ಥಿತಿಗೆ 100% ಲೈಫ್ ಟುಡೇ ಕನ್ನಡ ಇಂಡಸ್ಟ್ರಿ ಒಂದು ಸರ್ವೈವಲ್ ಆಗುತ್ತೆ. ಆ ನಂಬಿಕೆಯಲ್ಲೇ, ಆ ಒಂದು ಕಾನ್ಫಿಡೆಂಟ್ ಆಗಿ ಈ ಸಿನಿಮಾ ಮಾಡಿರೋದು. ಸೊ ದಯವಿಟ್ಟು ಬಂದು ಎಲ್ಲ ಥಿಯೇಟರ್ ಸಿನಿಮಾ ನೋಡಿ. ನಿಮ್ಮೆಲ್ರಿಗೂ ಒಂದು ತಿಂಗಳು ಕಾಡ ಅಂತ ಸಿನಿಮಾ ಇದೆ. ಅಂಡ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಪ್ರತಿ ಸರಿ ಹೇಳಿದ್ದೀನಿ, ಈಗಲೂ ಓಪನ್ ಆಗಿ ಹೇಳ್ತಾ ಇದ್ದೀನಿ, ತಮಿಳಿನ ಲವ್ ಟುಡೇ, ತೆಲುಗಿನ ಬೇಬಿ ಎರಡನ್ನೂ ಮೀರ್ಸಂತ ಕನ್ನಡ ಲೈಫ್ ಟುಡೇ ಬಂದಿದೆ. ಒಂದ್ಸರಿ ಬಂದು ಥಿಯೇಟರ್ ಸಿನಿಮಾ ನೋಡಿ. ಥ್ಯಾಂಕ್ ಯು. ಅವಾಗ್ಲೇ ನನ್ ಗೆಲ್ಲ ನೋಡಿ. ಈಗ ಹೇಳಿದ್ರೆ ಎಲ್ಲರೂ ನಿಮಗ್ ಬೈತಾ ಇದ್ರು ಅಂತಂದ್ರಲ್ಲ, ಅವಾಗ್ಲೇ ನನ್ ಗೆದ್ದಂಗೆ. ಇಷ್ಟು ದಿನ ಕಷ್ಟ ಬಿದ್ದು ನಮ್ದೇನಿದೆ ನಾವು ಮಾಡಿ ನಿಮ್ ಮುಂದೆ ಇಟ್ಟಿದೀವಿ. ಇನ್ನು ನಿಮ್ ಕೈಯಲ್ಲಿ ಇರೋದು ನಮ್ ಸಿನಿಮಾ ಕಾಪಾಡೋದೆಲ್ಲ. ಸೊ ಪ್ಲೀಸ್ ನಿಮ್ಗೂ ಅನ್ಸಿರುತ್ತೆ. ಈಗ ಮ್ಯಾಮ್ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು, ಪ್ರೀತಿಸೋರು ಎಲ್ಲರೂ ನೋಡ್ಲೇಬೇಕಾದಂತ ಸಿನಿಮಾ ಅಂತ. ಬರೀ ಹುಡುಗನ್ನೇ ಪ್ರೀತಿಸೋದಲ್ಲ, ನಮ್ ಸಿನಿಮಾ ನೋಡಿದೀರಾ, ತಂದೆನ ಪ್ರೀತಿಸಿದಾರ ಮಗಳು ಇರೋಕ್ ಸಾಧ್ಯ ಇಲ್ಲ ಅಂತ ಮಗಳು ನೋಡ್ಬೇಕು, ಮಗಳನ್ನ ಪ್ರೀತಿಸಿದಾರ ತಂದೆ ಇರೋಕ್ ಸಾಧ್ಯ ಇಲ್ಲ ಅಂತ ತಂದೆನೂ ನೋಡೋಂತ ಸಿನಿಮಾ. ಹುಡುಗನ್ ಪ್ರೀತಿಸ್ತಾ ಇದ್ರೆ ಗಂಡನ್ ಪ್ರೀತಿಸ್ತಾರೆ ಅಂತ ಹೆಂಡತಿ ಇಲ್ಲ ಅಂತ ಹೆಂಡತಿ ನೋಡ್ಬೇಕಾದ ಸಿನಿಮಾ. ಆಮೇಲೆ ಹೆಂಡತಿ ಕೊಡ್ಬೇಕಾದ ರೆಸ್ಪೆಕ್ಟ್ ಏನು ಅಂತ ತಿಳ್ಕೊಬೇಕಾದ ಗಂಟ ನೋಡ್ಬೇಕಾದಂತ ಸಿನಿಮಾ. ಪ್ರೀತಿಲಿ ಎಲ್ಲವನ್ನು ಕಳ್ಕೊಬಂದು ಆ ಹುಡುಗಿ ನಿಂತಾಗ ನನ್ನ ಹುಡುಗ ಅವಳ ಜೊತೆಲಿ ಹೆಂಗ್ ನಿಂತ್ಕೋಬೇಕು ಅಂತವ್ರು ನೋಡ್ಬೇಕಾದಂತ ಸಿನಿಮಾ. ಸೊ ದಯವಿಟ್ಟು ಪ್ರೀತಿಸ್ದೇರೆ ಬದುಕಕ್ ಸಾಧ್ಯನೇ ಇಲ್ಲ. ಪ್ರೀತಿಸೋರು ಎಲ್ಲರೂ ನೋಡುವಂತ ಸಿನಿಮಾ. ನೀವು ನೋಡಿದಿರಾ, ನಿಮ್ ಕೈಲಿದೆ, ನೀವುಗಳೇ ಹೇಳ್ಬೇಕು ಎಲ್ಲರೂ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ರೆ 100% ನಾನು ಗೆದ್ದಿದ್ದೀನಿ ಅಂತ. ಯಾಕಂದ್ರೆ ನೀವು ಮನ್ಸು ಮಾಡಿದ್ರೇನೆ ನಮ್ಮ ಕನ್ನಡ ಜನತೆಗೆ ಏನು ಅಂತ ತಿಳ್ಸಕ್ಕಾಗೋದು. ಯಾಕಂದ್ರೆ ಕನ್ನಡ ಜನತೆಗೆ ನೀವು ತಿಳಿಸಿದ್ರೇನೆ ಅವ್ರಿಗೆ ನೋಡಪ್ಪ ಇವರೆಲ್ಲ ಮಾಡಿದ್ದಾರೆ ಅಂತ. ಸೊ ನನಗೆ ಆರ್ಟ್ಫುಲ್ ಖುಷಿ ಸಫಿಷಿಯಂಟ್ ಅನ್ಸಿದೆ. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀನಿ. ಫಸ್ಟ್ ಪ್ರೊಡಕ್ಷನ್ ಅಲ್ಲೇ ಒಂದು ಒಳ್ಳೆ ಮೂವಿ, ಒಳ್ಳೆ ಸಬ್ಜೆಕ್ಟ್ ಮೂವಿ, ಒಂದು ಹೆಣ್ಣು ಮಕ್ಕಳ ಕಥಾರಕವಾಗಿ ನಾನು ಕೊಟ್ಟಿದ್ದೀನಿ. ಒಂದು ಹೆಣ್ಣು ಮಕ್ಕಳು ಕಷ್ಟ ಏನಿದೆ ಇವಾಗಿನ ಸಮಾಜದಲ್ಲಿ ಅಂತ ಕೊಟ್ಟಿದ್ದೀನಿ. ಐ ಫುಲ್ ಹ್ಯಾಪಿ. ಅದನ್ನ ನಮ್ಮ ಕನ್ನಡ ಜನತೆ ಬಂದು ಎಲ್ಲ ಥಿಯೇಟರ್ ಅಲ್ಲಿ ಮೂವಿ ನೋಡಿ ಸೊ ಆರೈಸಿ ಅಂತ ಕೇಳ್ಬೋದು. ತುಂಬಾ ಮೊದಲಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರಗಳಿಗೆ ನಮಸ್ಕಾರ. ಹೇಗನ್ಸುತ್ತೆ ಸಿನಿಮಾ ಹೇಳಿ. ಕಾಂಟೆಂಟ್ ಎಲ್ಲಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಂಟೆಂಟ್ ಎಲ್ಲಿದೆ? ಇಲ್ಲಿದೆ ಕಾಂಟೆಂಟ್. ನಮ್ಮ ಬದುಕಲ್ಲಿ, ನಮ್ಮ ಲೈಫ್ ಟುಡೇ ಅಲ್ಲಿ ಕಾಂಟೆಂಟ್ ಇದೆ. ಇಷ್ಟು ದಿನದಿಂದ ಎಲ್ಲ ಪಡ್ತಿರೋ ನಮ್ಗೆಲ್ಲ ಸಂಘರ್ಷ, ಎಲ್ಲ ಪಡ್ತಿರೋ ಕಷ್ಟ ಸಿಲ್ವರ್ ಸ್ಕ್ರೀನ್ ಮುಂದೆ ಎಲ್ಲ ಕಾಣಿಸ್ತಾ ಇದೆ. ಕಿರಣ್ ಸರ್ ಎಲ್ಲ 3 ವರ್ಷದಿಂದ ಈ ಒಂದು ಕತೆ ಬರವಣಿ ಮಾಡಿ ಅಷ್ಟೊಂದು ಕಷ್ಟಪಟ್ಟು ಫೈನಲಿ ಆ ಔಟ್ಪುಟ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಹೆಂಗ್ ಅನ್ಸುತ್ತೆ ಗೊತ್ತಾ? ಇದೆ ಈ ಫೀಲಿಂಗ್ನ ನಾನು ನಿಜ ಹೇಳಂದ್ರೆ ನನ್ನ ವಾಯ್ಸಲ್ಲಿ ಅವನ್ ಭಾರ ಇದೆ. ಬಿಕಾಸ್ ನಾನೇ ಸಿನಿಮಾ ನೋಡಿದಾಗ ನನ್ನೊಂದು ಅಂಶ ಇದೆ ಅದರಲ್ಲಿ. ವೆನ್ ಯು ಸೇ ರಿಯಾ ಕ್ಯಾರೆಕ್ಟರ್, ನಮ್ಮಂತ ಹುಡುಗಿನ ನೋಡಿದಾಗ, ಬಟ್ಟೆ ನೋಡಿದಾಗ ಅಥವಾ ಮುಖ ನೋಡಿದಾಗ ನೀವು ಜಡ್ಜ್ ಮಾಡ್ತೀರಲ್ವಾ, ಓ ಏನು ಹಂಗೆ ಹಿಂಗೆ ಅಂತ. ಬಟ್ ನಮ್ಮಂತ ಹುಡುಗಿ ನಮ್ಮ ಕಾಲ್ ಮೇಲೆ ನಿಂತ್ಕೊಂಡು ನಾವು ಒಳ್ಳೆ ಡಿಸಿಷನ್ಸ್ ತಗೊಂತೀವಿ. ನಮ್ಮಲ್ಲಿ ಅಷ್ಟೊಂದು ವಿ ಹ್ಯಾವ್ ದಟ್ ತಾಕತ್. ನಮ್ಮ ಹತ್ರ ಯಾರು ಕೆಟ್ಟ ಮಾತಾಡಬಾರ್ದು ಅಂತ ನಾವು ರಿಜೆಕ್ಟ್ ಮಾಡ್ತೀವಿ. ಅಂಥದ್ರಲ್ಲಿ ಎಲ್ಲ ಜೆನ್ಸೀಸ್ ಆಗಲಿ ಎಲ್ಲ, ಇಟ್ ಇಸ್ ನಾಟ್ ಅಬೌಟ್ ಒಂದು ವಯಸ್ಸು ಈ ಥರ ಹೇಳ್ತಾ ಇಲ್ಲ. ಒಂದು ಕರೆಕ್ಟ್ ಏಜ್ ಗ್ರೂಪಿಗೆ ಎಲ್ಲರೂ ಒಂದು ಡಿಸಿಷನ್ ತಗೊಳ್ಳೋ ಮುಂಚೆ ತುಂಬ ಯೋಚನೆ ಮಾಡ್ಕೊಂಡು ಡಿಸಿಷನ್ ತಗೋಬೇಕು. ಸೊ ಮೊದಲನೇದಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ, ಆ ಒಂದು ಖುಷಿ ಇದೆ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಡಿಸಿಷನ್ ತಗೊಳ್ಳೋ ಮುಂಚೆ ಎಷ್ಟು ಯೋಚನೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರದೀಪ್ ಸರ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತೆ ಸಾರಿ ಹೇಳ್ತಾ ಇದ್ದೀನಿ ದಟ್ ಐ ಆಮ್ ಸೋ ಹ್ಯಾಪಿ. ಅಂದರೆ ಈ ಒಂದು ತಂಡಗಳು ನನಗೂ ಸುಮಾರು ಕ್ವಶನ್ಸ್ ಬಂತು. ಈಗ ನೀವು ಲೇಖಾ ಅವ್ರ ಬಗ್ಗೆ ಕೇಳಿದ್ರ, ಫಸ್ಟ್ ಆಫ್ ಆಲ್ ಈಸ್ ಅ ವೆರಿ ಗುಡ್ ಆಕ್ಟರ್. ಅದು ನೀವು ನೋಡಿ ಬಿಟ್ಟಲ್ಲ, ಓಕೆ ಏನೋ ಒಂದು ಸ್ವಲ್ಪ ಕೇಳ್ಮಾಡ್ ಆಗಿದೆ, ಪರವಾಗಿಲ್ಲ. ಬಟ್ ಅಪಾರ್ಟ್ ಫ್ರಮ್ ಆಲ್ ದ್ಯಾಟ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಕಿರಣ್ ಅವ್ರ ಬಗ್ಗೆ ಏನು ಹೇಳಬೇಕು, ನೋಡಿರ್ತೀರಾ ನೀವು. ನಾನು ಆ್ಯಕ್ಚುಲಿ ಏನಪ್ಪ ಮಾಸ್ ಹೀರೋ, ಕಾಂಟೆಂಟ್, ಇಮೋಷನ್ಸ್, ಫೈಟ್ ಆಗಲಿ ಎಲ್ಲದರಲ್ಲೂ ಈಸ್ A1. ಆಮೇಲೆ ಮೊದಲನೇ ಸಿನಿಮಾ ಅಂತ ಅನಿಸ್ತಾನೆ ಇಲ್ಲ. ಇನ್ನೊಂದು ರಥರ ಬಗ್ಗೆ ಹೇಳೋದಾಗ್ಲಿ, ಈಸ್ ಅಗೇನ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಮೇಲೆ ಸುದ್ದಿ ಸರ್ ನೋಡಿದ ತಕ್ಷಣ ಕೋಪ ಬಂತಲ್ಲ, ಅಂದ್ರೆ ಅವ್ರಿಗೆಲ್ಲ ಕಂಪ್ಲೀಟ್ ಮಾಡಿದಿರ. ಅವ್ರ ಮಾವನ್ಗೋಸ್ಕರ ನಾನು ಮಾಡಿರೋದು. ಸೊ ಹಂಗೆ ನಿಮ್ ಸಪೋರ್ಟ್ ಹಂಗೆ ನಮ್ಮ ಮೇಲೆ ಇದೆ. ಅದೇ ಮಾವಿಂದ ಫಿಲಂ ಅಲ್ಲಿ ಮಾವನ್ಗೋಸ್ಕರ, ಸೊ ಅದೇ ಸರ್, ಇನ್ನು ಇಮೋಷನ್ಸ್ ಅಲ್ಲಿ ಇದ್ದೀನಿ. ಏನು ಒಂಥರ ಐ ಫೀಲ್ ದಟ್ ನಾನೇ ನನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಪ್ರತಿಯೊಂದು ಹುಡುಗಿರಿ ಈ ಸಿನಿಮಾ ನೋಡಿದಾಗ ನಂದಿ ಒಂದು ಕತೆ ಅಂತ ಅನ್ಸ್ಬಿಡುತ್ತೆ. ಬಿಕಾಸ್ ನಮ್ಮ ಲೈಫಲ್ಲಿ ಈ ಥರ ತುಂಬ ಆಗುತ್ತೆ. ಈವನ್ ಹುಡುಗರು ಅಷ್ಟೇ, ಒಂದೊಂದು ಸೀನ್ ನೋಡಿದಾಗ ನಾವು ಕನೆಕ್ಟ್ ಮಾಡ್ತಾ ಇರ್ತೀವಿ, ಇಲ್ಲಪ್ಪ ನಮ್ಮ ಲೈಫಲ್ಲೂ ಈ ಥರ ಆಗಿದೆ ಅಂತ. ಸೊ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಮೊದಲನೇ ಪಾಠ ನನಗೆ ಈ ಸಿನಿಮಾಯಿಂದ ಬಂದಿರೋದು. ಎರಡನೇದು
ನಿಮ್ ಲೈಫ್ ಅಲ್ಲಿ ಏನೇ ಡಿಸಿಷನ್ ತಗೋ ಮುಂಚೆ ಅದ್ ಸರಿ ಯೋಚನೆ ಮಾಡಿ. ಯಾಕಂದ್ರೆ ಒಂದ್ ಡಿಸಿಷನ್ ಇಂದ ಒಂದಲ್ಲ ಎರಡಲ್ಲ 3 ಲೈಫ್, ಎಷ್ಟೊಂದ್ ಲೈಫ್ ಹಾಳಾಗ್ಬಿಟ್ಟಿದೆ. ನೋಡಿತೀರಾವ, ಕೇಳ್ತಾ ಇದ್ರಲ್ಲ ಇವಾಗ ಏನಾಗ್ತದೆ ಈ ಸಿನಿಮಾ ಮೂಲಕ ಎಲ್ಲ ತೋರಿಸಿದೀವಿ. ಎಲ್ರು ಇವರೇ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ. ಸೊ ನಿಮ್ಗೆಲ್ಲ ಗೊತ್ತಾಗಿದೆ. ಫಸ್ಟ್ ಆಫ್ ಆಲ್ ಇದು ನಮ್ದು ಕಿರಣ್ ಅವ್ರದ್ದು ಮತ್ತೆ ಸರ್ ಅವ್ರದ್ದು 3 ವರ್ಷದ್ದು ಹಾರ್ಡ್ ವರ್ಕ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನಗೊಂದು ಆಪರ್ಚುನಿಟಿ, ಒಂದು ಕ್ಯಾರೆಕ್ಟರ್ ಕೊಟ್ಟೋದಕ್ಕೆ. ತುಂಬಾ ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ಅಂತ ಮಾಡಿದ್ದೀನಿ. ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಮಿಕ್ಕಿದ್ ನಿಮ್ ಕೈಯಲ್ಲಿರೋದು. ಸಿನಿಮಾ ನೋಡಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅದೇ ಕೇಳ್ತಿರಲ್ವಾ, ಎಲ್ಲಿ ಕಂಟೆಂಟ್ ಇಲ್ಲ. ಇದು ತುಂಬಾ ಅಂದ್ರೆ ಒಳ್ಳೆ ಕಂಟೆಂಟ್ ಇರೋ, ಒಳ್ಳೆ ಇಮೋಷನಲ್, ಅಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ನೋಡ್ಬೋದು ಆ ತರ ಸಿನಿಮಾ ನಾವು ಮಾಡಿದೀವಿ. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ನಮ್ಮ ಟೀಮ್ನ ಗೆಲ್ಸಿ. ಥ್ಯಾಂಕ್ ಯು ಸೋ ಮಚ್.